ಡಿಸೆಂಬರ್ 27ರಿಂದ 2 ದಿನಗಳ ಕಾಲ ಕರ್ನಾಟಕ ದಲಿತ ಸಂಘರ್ಷಣಾ ಸಮಿತಿ ಅಂಬೇಡ್ಕರ್ ವಾದ ಬೆಳಗಾವಿ ವಿಭಾಗದ ಪದಾಧಿಗಳ ಅಧ್ಯಯನ ಶಿಬಿರವನ್ನು ಗೋಕಾಕ್ ತಾಲೂಕಿನ ಘಟಪ್ರಭಾದ ಸೇವಾದಳದಲ್ಲಿ ಆಯೋಜಿಸಲಾಗಿದೆ ಎಂದು ದಲಿತ ಸಂಘಟನೆ ಮುಖಂಡ ಸಿದ್ದಪ್ಪ ಕಾಂಬಳೆ ಹೇಳಿದರು. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಇತಿಹಾಸ ಅರಿಯದವರು ಇತಿಹಾಸ ನಿರ್ಮಿಸಲಾರರು. ಈ ಘೋಷ ವಾಕ್ಯದೊಂದಿಗೆ 2 ದಿನಗಳ ಕಾಲ ಅಧ್ಯಯನ ಶಿಬಿರ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೆರವೇರಿಸಲಿದ್ದಾರೆ. ಧ್ವಜಾರೋಹಣವನ್ನ ಮಾವಳ್ಳಿ ಶಂಕರ್ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿರಿಯ ಪತ್ರಕರ್ತ ಸರೋಜ್ ಕಾಟ್ಕರ್ ಆಗಮಿಸಲಿದ್ದಾರೆ. ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ಶಶಿ ಸಾವಳೆ, ಮಾಂತೇಶ್ ತಳವಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಂಬೇಡ್ಕರ್ ವಾದ ಬೆಳಗಾವಿ ವಿಭಾಗ ಮಟ್ಟದ 2 ದಿನಗಳ ಅಧ್ಯಯನ ಶಿಬಿರವನ್ನು ಘಟಪ್ರಭಾದಲ್ಲಿ ಬೆಳಗಾವಿ ಜಿಲ್ಲೆ ಘಟಪ್ರಭಾದಲ್ಲಿ 2 ದಿನಗಳ ಕಾಲ ಸೇವಾದಳ ಗೋಕಾಕ್ ರೋಡ್ ಘಟಪ್ರಭಾದಲ್ಲಿ ಆಯೋಜನೆ ಮಾಡಿದ್ವಿ. ಇದರ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಅವ್ರನ್ನ ಒಂದು ವ್ಯವಸ್ಥಿತವಾಗಿ ಬೆಳೆಸುವ ಒಂದು ಉದ್ದೇಶ ಇದಾಗಿರುತ್ತೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಇನ್ನೊಂದು ವಿಶೇಷ ದಿನ ಏನಪ್ಪಾ ಅಂತಂದ್ರೆ ಡಿಸೆಂಬರ್ 25, 1927ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಬಹಿರಂಗವಾಗಿ ಸುಟ್ಟಾಕ್ತಾರ. ಯಾಕಪ್ಪಾ ಅಂತಂದ್ರ ಮನುಸ್ಮೃತಿಯಲ್ಲಿ ಜಾತಿ ವ್ಯವಸ್ಥೆ ಹಾಗೂ ತಾರತಮ್ಯಗಳನ್ನ ಮನಗಂಡಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಬಹಿರಂಗವಾಗಿ ಸುಟ್ಟಂತ ದಿನವನ್ನು ನಾವು ವಿಜೃಂಭಣೆ ಮಾಡುತ್ತಾ ಏನು 2 ದಿನದ ಅಧ್ಯಯನ ಶಿಬಿರ ಅದ, ಆ ಶಿಬಿರದ ಏನು ಪ್ರಯೋಜನವನ್ನ ಪಡಿಬೇಕಂತ ತಿಳಿಸಿ ನಾವು ಶಿಬಿರಾರ್ಥಿಗಳಿಗೆ ಮೂಲಕ ಕೇಳ್ಕೊಳ್ತೇವೆ. ಹಾಗೇನೆ ಇದರ ಉದ್ಘಾಟಕರಾಗಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು, ಲೋಕೋಪಯೋಗಿ ಸಚಿವರು, ಕರ್ನಾಟಕ ಸರ್ಕಾರ ಬೆಂಗಳೂರು, ಇವರು ಕೂಡ ಅವತ್ತು ಉಪಸ್ಥಿತಿ ಇರ್ತಾರ. ಅವರ ಅಧ್ಯಕ್ಷತೆಯನ್ನ ಮಾವಳ್ಳಿ ಶಂಕರ್ ಅವರು ವಹಿಸ್ತಾರ. ಹಾಗೇನೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸರೋಜು ಕಾಟ್ಕರ್ ಅವರು ಇರ್ತಾರ. ಹಾಗೇನೆ ಸಿದ್ದಪ್ಪ ಕಾಂಬಳೆ ರಾಜ್ಯ ಖಜಾಂಚಿ ಅವರು, ಇವರು ಕೂಡ ಇರ್ತಾರೆ. ನಾಗಣ್ಣ ಬಡಿಗೇರ್ ಅವರು ರಾಜ್ಯ ಸಮಿತಿ ಸದಸ್ಯರು, ಅವರು ಕೂಡ ಇರ್ತಾರೆ. ರಮೇಶ್ ಡಾಕೊಳಕಿ ರಾಜ್ಯ ಸಂಘಟನಾ ಸಂಚಾಲಕ, ಅವರು ಕೂಡ ಇರ್ತಾರೆ. ಸಂಜು ಕಂಬಾಗಿ, ನಾನು ಕೂಡ ವಿಭಾಗೀಯ ಸಂಚಾಲಕನಾಗಿ ಅಲ್ಲಿ ಭಾಗವಹಿಸ್ತೀನಿ. ಹಾಗೆ ರವಿ ನಾಯ್ಕರ್ ಅಂತ ಮುಖ್ಯಸ್ಥರು ಸೇವಾದಳ, ಇವರು ಕೂಡ ಅಲ್ಲಿ ಭಾಗವಹಿಸ್ತಾರೆ. ಲಕ್ಷ್ಮಣ್ ದೊಡ್ಮನಿ ರಾಜ್ಯ ಸಮಿತಿ ಸದಸ್ಯರು, ಇವರು ಕೂಡ ಅಲ್ಲಿ ಇರ್ತಾರೆ. ಹಾಗೆ ಸಂಗಮೇಶ್ ಕಾಂಬಳೆ ಸಂಘಟನಾ ಸಂಚಾಲಕರು, ಹಾಗೆ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಈ 5 ಜಿಲ್ಲೆಯ ಎಲ್ಲ ತಾಲೂಕಾ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ತಾವು ಮಾಧ್ಯಮ ಮಿತ್ರರು ಇದನ್ನ ಕೃಷ್ಣ ಕಾಂಬಳೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.